ಇಂದು ನಾನು ಬೇಸಿಗೆ ಬಿಸಿಯನ್ನು ಶಮನಗೊಳಿಸುವ ಮಡಿಕೆ ಕೆನೆ ಲಸ್ಸಿ ಅಥವಾ ಮಟ್ಕಾ ಮಲೈ ಲಸ್ಸಿ ಮಾಡ್ತಾ ಇದ್ದೇನೆ. ಮನೆಯಲ್ಲಿಯೇ ಮಣ್ಣಿನ ಮಡಿಕೆಯಲ್ಲಿ ಗಟ್ಟಿಯಾದ ಕೆನೆಭರಿತ ಮೊಸರು ಮಾಡಿ ಈ ಲಸ್ಸಿ ತಯಾರಿಸಿದ್ದೇನೆ. ಬಿಸಿಲಿಗೆ ದೇಹದಲ್ಲಿ ಉಷ್ಣಾಂಶ ಹೆಚ್ಚಾಗುತ್ತೆ. ಬೇಸಿಗೆಯಲ್ಲಿ ದೇಹವೂ ಸಹ ದಣಿದು ಹೋಗುತ್ತೆ. ಇದಕ್ಕಾಗಿ ಬೇಸಿಗೆಯಲ್ಲಿ ಉತ್ತಮ ಆಹಾರ ಹಾಗೂ ತಂಪಾಗಿಸುವ ಪಾನೀಯಗಳು ಅತ್ಯವಶ್ಯಕ. ಲಸ್ಸಿಯು ದೇಹದ ಉಷ್ಣವನ್ನು ನಿವಾರಿಸಿ ತಂಪನ್ನು ನೀಡುತ್ತದೆ. ಕೇವಲ ಕೆಲವೇ ನಿಮಿಷಗಳಲ್ಲಿ ತಯಾರಿಸಬಹುದಾದ ಈ ಲಸ್ಸಿ ರೆಸಿಪಿ ಬೇಸಿಗೆಯಲ್ಲಿ ತಂಪನ್ನು ನೀಡುವುದರೊಂದಿಗೆ ಆರೋಗ್ಯಕ್ಕೂ ಉತ್ತಮವಾಗಿದೆ. ಮೊಸರು ನಮ್ಮ ಆರೋಗ್ಯಕ್ಕೆ ಒಳ್ಳೆಯ ಪೋಷಕಾಂಶಗಳನ್ನು ನೀಡುತ್ತದೆ. ಅದಕ್ಕಾಗಿಯೇ ಅನೇಕ ಜನರು ಕೂಲ್ ಡ್ರಿಂಕ್ಸ್, ಪೆಪ್ಸಿ, ಕೋಕಾ ಕೋಲಾ ಬದಲಿಗೆ ಲಸ್ಸಿ ಕುಡಿಯಲು ಬಯಸುತ್ತಾರೆ. ಹಾಗಾದರೆ ಬನ್ನಿ, ಈ ಮಡಿಕೆ ಕೆನೆ ಲಸ್ಸಿ ಮಾಡೋ ವಿಧಾನ ಹೇಗೆ ಎಂದು ತಿಳಿಯಲು ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಆದರೆ ಅದಕ್ಕೂ ಮೊದಲು ನಮಸ್ಕಾರ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳವಾರ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮಡಿಕೆ ಕೆನೆ ಲಸ್ಸಿ ಮಾಡೋ ವಿಧಾನ ನೋಡ್ಕೊಳ್ಳೋಣ. ನಾನು ಮನೆಯಲ್ಲಿ ಹಾಲು ಕಾಯಿಸ್ಬಿಟ್ಟು ಮೊಸರು ಮಾಡಿದ್ದೀನಿ. ಇದು ಈ ಥರ ಕೆನೆ ಬರಬೇಕು ಅಂದರೆ ನಾವು ಸಿಮ್ಮಲ್ಲಿ ಇಟ್ಕೊಂಡು ಹಾಲು ಕಾಯಿಸಿದ್ರೆ ಈ ಥರ ಕೆನೆ ಬರುತ್ತೆ. ಕೆನೆ ಬಂದ ಮೇಲೆ ಕೆನೆ ಸಮೇತ ನಾವು ಮೊಸರು ಮಾಡ್ಕೋಬೇಕು. ರಾತ್ರಿ ಹೆಪ್ಪಾಕಿ ಇಟ್ಬಿಟ್ಟು ಬೆಳಗ್ಗೆವರೆಗೂ ಇದು ಮೊಸರಾಗಿರುತ್ತೆ. ಉಗುರು ಬೆಚ್ಚಗೆ ಹಾಲಲ್ಲಿ ನಾವು ಮೊಸರಾಗಿ ಕಲಸಿಟ್ರೆ ಮೊಸರು ಚೆನ್ನಾಗಿ ಈ ಥರ ಗಟ್ಟಿಯಾಗುತ್ತೆ. ಅದು ಮಡಿಕೆಯಲ್ಲಿ ಮಾಡೋದ್ರಂತೂ ಇನ್ನೂ ಗಟ್ಟಿಯಾಗುತ್ತೆ ಮೊಸರು. ಇದಕ್ಕೆ ನಾನು ಐಸ್ ಕ್ಯೂಬ್ಸ್ ಹಾಕ್ತಾಯಿದ್ದೀನಿ, ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ. ನಿಮ್ಗೆ ರುಚಿಗೆ ಬೇಕು ಅನ್ನೋಷ್ಟು ಸಕ್ಕರೆ ಯೂಸ್ ಮಾಡ್ಕೋಬೋದು. ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಏಲಕ್ಕಿನ ಕುಟ್ಬಿಟ್ಟು ಹಾಕ್ತಾಯಿದ್ದೀನಿ. ಒಂದು 4 ಏಲಕ್ಕಿ ತೊಗೊಂಡಿದ್ದೀನಿ. ಸ್ವಲ್ಪ ಕೇಸರಿ ಎಳೆನ ನಾನು ಹಾಲಲ್ಲಿ ನೆನೆಸಿದ್ದೀನಿ. ನೀವು ಮಜ್ಜಿಗೆಯಲ್ಲಿ ಕೂಡ ನೆನೆಸ್ಬೋದು. ಮೊಸರನ್ನ ಸ್ವಲ್ಪ ಕಡಿದ್ಬಿಟ್ಟು ಮಜ್ಜಿಗೆ ಮಾಡಿ ಅದರಲ್ಲಿ ನೆನೆಸ್ಬೋದು. ಇದು ಒಂದು 5 ನಿಮಿಷ ಕೈಯಲ್ಲೇ ಬೀಟ್ ಮಾಡ್ಕೊಳ್ಳಿ. ಇದು ಮಿಕ್ಸಿನಲ್ಲಿ ಅಷ್ಟು ಚೆನ್ನಾಗಾಗಲ್ಲ, ಹಾಗಾಗಿ ಕೈಯಲ್ಲೇ ಬೀಟ್ ಮಾಡ್ಕೊಳ್ಳಿ. ಸ್ವಲ್ಪ ನಾನು ನೀರು ಹಾಕ್ತಾಯಿದ್ದೀನಿ, ಜಾಸ್ತಿ ನೀರು. ಇದು ಕೆನೆ ಲಸ್ಸಿ ಆಗಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿ ಚೆನ್ನಾಗಿರುತ್ತೆ. ನೋಡಿ, ಈಗ ಲಸ್ಸಿನ ನಾನು ಗ್ಲಾಸ್ಗೆ ಹಾಕ್ತಾಯಿದ್ದೀನಿ. ಈ ಮಡಿಕೆಯಲ್ಲಿ ಕೂಡ ಹಾಕ್ತಾಯಿದ್ದೀನಿ. ಬೇಸಿಗೆಯಲ್ಲಿ ಮಾಡ್ಕೊಂಡು ಕುಡಿದ್ರೆ ಹೊಟ್ಟೆಗೂ ತಂಪು, ಮಕ್ಕಳಿಗೂ ಇಷ್ಟ ಆಗುತ್ತೆ. ತುಂಬ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈ ಕೇಸರಿ ಎಳೆ ಪಿಸ್ತಾ ಹಾಕೋದ್ರಿಂದ ಟೇಸ್ಟು ಸ್ವಲ್ಪ ತುಂಬ ಚೆನ್ನಾಗಾಗುತ್ತೆ. ಈಗ ನೋಡಿ, ಆಗಲೇ ಎತ್ತಿಟ್ಟಿರೋ ಹಾಲಿನ ಕೆನೆನ ನಾನು ಎಲ್ಲ ಗ್ಲಾಸ್ಗೂ ಮಡಿಕೆನಲ್ಲೂ ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ನಾನು ಪಿಸ್ತಾನ ಕುಟ್ಟಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಪಿಸ್ತಾ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಾಗುತ್ತೆ. ಕೇಸರಿ ಎಳೆ ಆಪ್ಷನಲ್ಲು ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇಲ್ಲ, ಹಾಕಿದ್ರೆ ಚೆನ್ನಾಗಿರುತ್ತೆ. ನೋಡಿ, ಮಡಿಕೆ ಕೆನೆ ಲಸ್ಸಿ ರೆಡಿ ಆಯಿತು. ನೀವು ಕೂಡ ನಿಮ್ಮ ಮನೇಲಿ ಒಂದು ಸಲ ಟ್ರೈ ಮಾಡಿ, ಟೇಸ್ಟು ಚೆನ್ನಾಗಿರುತ್ತೆ. ಬೇಸಿಗೆಯಲ್ಲಿ ದೇಹಕ್ಕೂ ತಂಪು. ಮಡಿಕೆ ಕೆನೆ ಲಸ್ಸಿ ಮಾಡಲು ಬೇಕಾಗುವ ಸಾಮಗ್ರಿಗಳು: ಮೊಸರು, ಪಿಸ್ತಾ, ಕೇಸರಿ ಎಳೆ ಹಾಲಲ್ಲಿ ನೆನೆಸಿರೋದು, ಸ್ವಲ್ಪ ಸಕ್ಕರೆ, ಐಸ್ ಕ್ಯೂಬ್ಸು ಸ್ವಲ್ಪ, ಏಲಕ್ಕಿ ಸ್ವಲ್ಪ, ಒಂದು ಚಿಟಿಕೆಯಷ್ಟು ಉಪ್ಪು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.